ಆಲ್ಫವೂ ಒಮೆಗವೂ ಆಗಿರುವ ದೇವರೇ ನಿಮಗೆ ಸ್ತೋತ್ರ. ಆದಿಯೂ ಅಂತ್ಯವೂ ಆಗಿರುವ ದೇವರೇ ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ದೇವರೇ ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ದೇವರೇ ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ ನಿಮಗೆ ಸ್ತೋತ್ರ. ಸೈನ್ಯಗಳ ಒಡೆಯರಾದ ದೇವರೇ ನಿಮಗೆ ಸ್ತೋತ್ರ. ಸರ್ವಯುಗಗಳ ರಾಜರೇ ನಿಮಗೆ ಸ್ತೋತ್ರ. ಪರಿಶುದ್ಧರಾದ ನನ್ನ ದೇವರೇ ನಿಮಗೆ ಸ್ತೋತ್ರ. ಶಾಂತಿದಾತರಾದ ದೇವರೇ ನಿಮಗೆ ಸ್ತೋತ್ರ. ನ್ಯಾಯಯುತ ದೇವರೇ ನಿಮಗೆ ಸ್ತೋತ್ರ. ಯುಗ ಯುಗಾಂತರಕ್ಕೂ ರಾಜ್ಯವಾಳುವ ದೇವರೇ ನಿಮಗೆ ಸ್ತೋತ್ರ. ಕರುಣಾಮಯಿಯಾದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ ನಿಮಗೆ ಸ್ತೋತ್ರ. ಯೇಸುವೆ, ಈ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಗಳಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ಪರಲೋಕದ ಐಶ್ವರ್ಯದಿಂದ ನಮ್ಮನ್ನು ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ಜ್ಞಾನದಿಂದ ವಿವೇಕದಿಂದ ನಮ್ಮನ್ನು ತುಂಬಿಸಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಿಮಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಇಲ್ಲಿಯವರೆಗೆ ನಾವು ಸೋತಂತಹ ಎಲ್ಲ ಸನ್ನಿವೇಶಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಪರಲೋಕದ ವಿಷಯದಲ್ಲಿ ನಾವು ಸೋತಂತಹ ಎಲ್ಲ ಸಮಯಕ್ಕಾಗಿ ಕ್ಷಮೆ ಯಾಚಿಸುತ್ತೇವೆ. ವಾಕ್ಯ ಓದುವಾಗ ಸೈತಾನನ ಆಲೋಚನೆಗೆ ಒಳಪಟ್ಟು ಆ ವಾಕ್ಯವನ್ನು ಓದದಂತೆ ನಾವು ಸೋತು ಹೋಗಿದ್ದೇವೆ. ಪ್ರಾರ್ಥಿಸುವಾಗ ಸೈತಾನನ ಯೋಜನೆಗೆ ಒಳಪಟ್ಟು ನಾವು ಪ್ರಾರ್ಥನೆ ಮಾಡದೆ ಆ ಪ್ರಾರ್ಥನೆಯನ್ನು ನಿಲ್ಲಿಸಿದ್ದೇವೆ. ನಿಮ್ಮ ಪ್ರೀತಿಯನ್ನು ಸವಿಯದೆ, ನಿಮ್ಮ ವಾಕ್ಯದ ಪ್ರೀತಿಯನ್ನು ಸವಿಯದೆ, ನಿಮ್ಮ ಮಹೋನ್ನತ ಪ್ರೀತಿಯನ್ನು ಸವಿಯದೆ ಲೋಕದ ಪ್ರೀತಿಯೊಂದಿಗೆ ನಾವು ಜೀವಿಸಿದ ಎಲ್ಲ ಸಮಯಕ್ಕಾಗಿ ಕ್ಷಮೆ ಯಾಚಿಸುತ್ತೇವೆ ಸ್ವಾಮಿ. ನಾವು ಸೋತು ಹೋದಂಥ ಎಲ್ಲ ಸನ್ನಿವೇಶಕ್ಕಾಗಿ, ಎಲ್ಲ ಸಂದರ್ಭಕ್ಕಾಗಿ ಕ್ಷಮೆ ಯಾಚಿಸುತ್ತೇವೆ. ಯೇಸುವೆ, ನೀವು ನುಡಿದಿದ್ದೀರಿ ಸ್ವಾಮಿ. ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 13ರಲ್ಲಿ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂಬ ವಾಗ್ದಾನವನ್ನು, ಆ ಒಂದು ಆಶೀರ್ವಾದವನ್ನು, ಆ ಒಂದು ಶಕ್ತಿಯುತವಾದ ವಾಕ್ಯವನ್ನು ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹೌದು ದೇವ, ನನ್ನ ಬಲದಿಂದ ನಾನು ಪರಲೋಕವನ್ನು ಗೆಲ್ಲಲು ಸಾಧ್ಯವಿಲ್ಲ. ಪರಲೋಕದ ಜ್ಞಾನವನ್ನು ಗೆಲ್ಲಲು ಸಾಧ್ಯವಿಲ್ಲ. ಪರಲೋಕದೊಂದಿಗೆ ಇರಲು ಸಾಧ್ಯವಿಲ್ಲ. ಪರಲೋಕದ ಪ್ರೀತಿಯನ್ನು ಸವಿಯಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಶಕ್ತಿಯಿಂದ
ಪರಲೋಕದ ಶಕ್ತಿಯನ್ನು, ಪರಲೋಕದ ಜ್ಞಾನವನ್ನು, ಪರಲೋಕದ ವಿವೇಕವನ್ನು, ಪರಲೋಕದ ಪ್ರೀತಿಯನ್ನು, ಪರಲೋಕದ ವಾಕ್ಯದ ಶಕ್ತಿಯನ್ನು, ಪರಲೋಕದ ಆಭರಣಗಳನ್ನು, ವಜ್ರ ವೈಡೂರ್ಯಗಳನ್ನು ಧರಿಸಿಕೊಳ್ಳಲು ನನ್ನಿಂದ ಸಾಧ್ಯ ದೇವ, ಧರಿಸಿಕೊಳ್ಳಲು ನನ್ನಿಂದ ಸಾಧ್ಯ. ಯೆಶಾಯ ಪ್ರವಾದ್ಯ ಗ್ರಂಥ 54ನೇ ಅಧ್ಯಾಯ ವಾಕ್ಯ 11ರಲ್ಲಿ ನೀವು ನುಡಿದಿರುವ ಹಾಗೆ ಅಲ್ಲಿರುವಂಥ ಎಲ್ಲ ವಾಗ್ದಾನಗಳನ್ನು ನಾನು ಅಂಗೀಕರಿಸಿಕೊಳ್ಳಲು ನಾನು ಶಕ್ತಿಯುತನಾಗಿದ್ದೇನೆ. ಏಕೆಂದರೆ ನಿಮ್ಮ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ನಿಮ್ಮ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಯೇಸುವೆ, ಹೌದು ಸ್ವಾಮಿ, ನಿಮ್ಮ ಶಕ್ತಿಯಿಂದ ಪರಲೋಕದ ಎಲ್ಲ ನನ್ನ ಅವಶ್ಯಕತೆಗಳನ್ನು, ಪರಲೋಕದ ನನ್ನ ಎಲ್ಲ ಅವಶ್ಯಕತೆಗಳನ್ನು ಅಂಗೀಕರಿಸಿಕೊಳ್ಳುವ, ಪಡೆದುಕೊಳ್ಳುವ, ಜಯಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನನಗಿದೆ ದೇವ. ಅದೇ ರೀತಿ ಈ ಲೋಕದಲ್ಲಿ, ಈ ಧರೆಯಲ್ಲಿ, ಈ ಭುವಿಯಲ್ಲಿ ಈ ದಿನ ನನಗೆ ಎದುರಾಗಿ ಬರುವಂತಹ ನನ್ನ ಎಲ್ಲ ಯೋಜನೆಗೆ, ಪರಲೋಕದ ಯೋಜನೆಗೆ, ಪರಲೋಕವು ನನ್ನ ಮೇಲೆ ಇಟ್ಟಿರುವ ಯೋಜನೆಗೆ ವಿರುದ್ಧವಾಗಿ ಬರುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಎಲ್ಲ ಪೈಶಾಚಿಕ ಸಾನ್ನಿಧ್ಯಗಳನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ನನಗಿದೆ. ಯಾವ ವಿಷಯದಲ್ಲೂ ಸೋಲದಂತೆ, ಯಾವ ಸನ್ನಿವೇಶದಲ್ಲೂ ನನ್ನ ಸೋಲದಂತೆ ಎಲ್ಲವನ್ನು ಜಯಿಸುವಂತಹ ಶಕ್ತಿ ಸಾಮರ್ಥ್ಯ, ತಾಳ್ಮೆ, ಸಹನೆ ನನ್ನಲ್ಲಿದೆ ದೇವ. ಯೇಸುವೆ, ಯೇಸುವೆ ನಿಮಗೆ ಸ್ತೋತ್ರ, ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ. ಯೇಸುವೆ, ಹನೋಕನಲ್ಲಿದ್ದಂಥ ಅನ್ಯೋನ್ಯತೆ, ನೋಹನಲ್ಲಿದ್ದಂಥ ಒಳ್ಳೆತನ, ಅಬ್ರಹಾಮರಲ್ಲಿದ್ದಂಥ ವಿಶ್ವಾಸ, ಯಾಕೋಬನಲ್ಲಿದ್ದಂಥ ಪರಲೋಕದ ಆಶೀರ್ವಾದ, ಜೋಸೆಫನ ಜೊತೆಯಲ್ಲಿ ನೀವಿದ್ದ ಹಾಗೆ, ಮೋಶೆಯ ಜೊತೆಯಲ್ಲಿ ನೀವಿದ್ದ ಹಾಗೆ, ಯೆಹೋಶುವನ ಜೊತೆಯಲ್ಲಿ ನೀವಿದ್ದ ಹಾಗೆ, ಗಿದ್ದೋನಿನ ಜೊತೆಯಲ್ಲಿ ನೀವಿದ್ದ ಹಾಗೆ, ರೂತಳಲ್ಲಿದ್ದಂತಹ ಆ ಸುಗುಣಶೀಲತೆಯ ಸ್ವಭಾವ, ಸಾಮುವೇಲನನ್ನು ಕರೆದ ಹಾಗೆ, ದಾವೀದನನ್ನು ಅರಸನನ್ನಾಗಿ ಅಭಿಷೇಕ ಮಾಡಿದ ಹಾಗೆ, ಮಾತೆ ಮರಿಯಮ್ಮನವರನ್ನು ಆರಿಸಿಕೊಂಡ ಹಾಗೆ, ಇನ್ನೂ ಅನೇಕ ಸಂತರನ್ನು ನೀವು ಆರಿಸಿ ಅವರನ್ನು ಆಶೀರ್ವದಿಸಿ ನಮಗೆ ಅವರನ್ನು ನೋಡಿ ಜೀವಿಸುವಂತೆ, ಅವರಂತೆ ಜೀವಿಸುವಂತೆ ನೀವು ಅವರನ್ನು ಆರಿಸಿಕೊಂಡು ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ವಿವೇಕದಲ್ಲಿ ಅವರನ್ನು ಮುನ್ನಡೆಸಿದ್ದೀರಿ. ಯೇಸುವೆ, ಎಲ್ಲರಂತೆ ನಾವು ಜೀವಿಸಲು, ನಾವು ಕೂಡ ಪರಿಶುದ್ಧವಾಗಿ ಜೀವಿಸಲು, ಪ್ರಾಮಾಣಿಕವಾಗಿ ಜೀವಿಸಲು, ಯೇಸುವೆ ಶಾಂತಿ ಸಮಾಧಾನದ ಜೀವನ ಜೀವಿಸಲು, ನಿಮಗೆ ಸಾಕ್ಷಿಯ ಮಗನಾಗಿ ಮಗಳಾಗಿ ಜೀವಿಸಲು, ಸೈತನನ ಎಲ್ಲ ಕುತಂತ್ರಗಳಿಗೆ ವಿರುದ್ಧವಾಗಿ ಜೀವಿಸಲು, ಸೈತನನ ಎಲ್ಲ ಆ ಸ್ವಭಾವಗಳನ್ನು ಗೆಲ್ಲಲು ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ ಸ್ವಾಮಿ. ಅದು ನನ್ನ ಶಕ್ತಿಯಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ. ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೀವು ನನಗೆ ಕೊಟ್ಟಿದ್ದೀರಿ ಅಪ್ಪ, ನಿಮ್ಮ ಶಕ್ತಿಯಿಂದ, ಯೇಸುವೆ ನಿಮ್ಮ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಸ್ವಾಮಿ. ಈ ದಿನದ ನನ್ನ ಎಲ್ಲ ಕೆಟ್ಟ ಸ್ವಭಾವಗಳನ್ನು ಗೆಲ್ಲುವ ಶಕ್ತಿ ಸಾಮರ್ಥ್ಯ ನನಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ, ನೀವು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನೀವು ನನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಮಾತೆ ಮರಿಯಮ್ಮನಲ್ಲಿದ್ದಂತಹ ಆ ಆಭರಣಗಳಾದ ದೀನತೆ, ವಿಧೇಯತೆ ಎಂಬ ಆಭರಣಗಳಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಎಲ್ಲ ಆಭರಣಗಳಿಂದ ನಮ್ಮನ್ನು ತುಂಬಿಸಿರಿ ಯೇಸುವೆ. ನಾವು ನಿಮಗೆ ವಿಧೇಯರಾಗಿ ಜೀವಿಸಲು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿರುವ ಎಲ್ಲ ಪ್ರತಿಯೊಂದು ಕಾರ್ಯಗಳನ್ನು ನೋವಿನ ಸಮಯವನ್ನು,
ರೋಗದ ಸಮಯವನ್ನು, ದುಃಖದ ಸಮಯವನ್ನು, ಮರಣವನ್ನು ಜಯಿಸುವಂತಹ ಶಕ್ತಿ ಸಾಮರ್ಥ್ಯ ನಾವು ಹೊಂದಿಕೊಂಡಿದ್ದೇವೆ ಸ್ವಾಮಿ. ಏಕೆಂದರೆ ನೀವು ನಮ್ಮ ಜೊತೆಯಲ್ಲಿರುವ ದೇವರು, ಏಕೆಂದರೆ ನೀವು ನಮ್ಮೊಂದಿಗಿರುವ ದೇವರು, ಏಕೆಂದರೆ ನೀವು ನಮ್ಮನ್ನು ಮುನ್ನಡೆಸುವ ಸರ್ವವಲ್ಲಭರಾದ ದೇವರು. ಯೇಸುವೆ, ನೀವು ನಮ್ಮ ಪರ ಇರುವಾಗ, ನಮ್ಮ ಜೊತೆಯಲ್ಲಿರುವಾಗ, ನಮ್ಮ ಕಡೆ ಇರುವಾಗ ನಮ್ಮನ್ನು ಈ ಲೋಕದಲ್ಲಿ, ಈ ದಾರಿಯಲ್ಲಿ ನಮ್ಮನ್ನು ವಿರೋಧಿಸಲು ಯಾವುದರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಯಾವ ವಸ್ತುವಿನಿಂದಲೂ, ಯಾವ ವ್ಯಕ್ತಿಗಳಿಂದಲೂ ಸಾಧ್ಯವಿಲ್ಲ ದೇವ. ಯೇಸುವೆ, ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 13 ನುಡಿಯುವ ಹಾಗೆ, ಹೌದು ಸ್ವಾಮಿ, ಸಕಲವನ್ನು ಸಾಧಿಸುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ ಸ್ವಾಮಿ. ನಿಮ್ಮ ಶಕ್ತಿಯಿಂದ ಸಕಲವನ್ನು ನಾನು ಸಾಧಿಸಬಲ್ಲೆ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುತ್ತಾರೆ. ಆಮೇನ್.